ಚಾಕ್ಷುರ ವಧೆ ಎಂಬ 6ನೇ ಅಧ್ಯಾಯ. ಮಹಾಲಕ್ಷ್ಮಿಯು ಶೂಲದಿಂದ ಚಾಕ್ಷುರನನ್ನು ಸಂಹರಿಸಿದುದು. ಚಂಡಬಲ ವರದೇವಿ ಮಹಾವು ದಂಡ ಸಚ್ಚಿವನ ಚಾಕ್ಷುರಕ್ಯಾನ ಖಂಡಿಸಿದಳೈ ಸಮರಸದಲ್ಲಿ ಮಹಾಲಕ್ಷ್ಮಿ ಶೂಲದಲ್ಲಿ. ಶೌನಕನೇ ಕೇಳು, ದೇವಿ ಸಮಕ್ಷಮ ನಿಂತು ಹೋರಾಡಿದ್ದ ಯಾರೂ ಬದುಕಲಿಲ್ಲ. ಉಳಿದ ಸೈನ್ಯವು ಹೆದರಿ ಓಡಿ ಹೋಯಿತು. ರಣರಂಗದಲ್ಲಿ ಬಿದ್ದಿದ್ದ ಸಾಲು ಸಾಲು ಹೆಣಗಳನ್ನು ನೋಡಿ ಚಾಕ್ಷುರಾಖ್ಯ ರಾಕ್ಷಸನು ತಲೆಯ ಮೇಲೆ ಕೈಯಿಟ್ಟು ಕುಳಿತು, ಶಿವ ಶಿವ, ರಾಕ್ಷಸರ ಕಲಾಗತಿ ಹೇಗಿರುವುದೋ ಎಂದು. ರಾಕ್ಷಸರಿಗೆ ಇಂಥ ಪರಭಾವ ಉಂಟಾಗಿರಲಿಲ್ಲ. ರಸಿಲೋಮನು ರುದ್ರಗನು ಮಡಿದರು. ಇದು ಬಹಳ ಆಶ್ಚರ್ಯವಾಗಿದೆ. ಅಲ್ಲದೆ ಅಸಂಖ್ಯಾತ ರಾಕ್ಷಸನನ್ನು ಕೊಂದಿದ್ದಾಳೆ. ಇವನು ನಿಜವಾಗಿಯೂ ಅಸುರರಿಗೆ ಮೃತ್ಯುವೇ ಹೌದು. ಇವಳು ಸ್ತ್ರೀಯಲ್ಲ ಎಂದು ನುಡಿದು ಬಿಲ್ಲನ್ನು ಹಿಡಿದನು. ಚಾಕ್ಷೂರನು ಬಿಲ್ಲನ್ನು ಹಿಡಿದು ನಿಂತು ಓಡಿ ಹೋಗುತ್ತಿದ್ದ ರಾಕ್ಷಸರಿಗೆ ಧೈರ್ಯ ಹೇಳಿ ಹಿಂದಕ್ಕೆ ಕರೆದನು. ತಕ್ಷಣವೇ ಸೈನ್ಯವೆಲ್ಲ ಒಂದುಗೂಡಿತು. ಸಾಲು ಸಾಲಾಗಿ ಸಹಸ್ರಾರು ಛತ್ರಗಳು ಸಜ್ಜಿತವಾದವು. ಗಜ ಹಯಗಳು ಬಂದವು. ರಥಗಳು ಸಿದ್ಧವಾಗಿ ರಾಕ್ಷಸ ಮಹಾವೀರರು ದೇವಿಯೊಡನೆ ಯುದ್ಧ ಮಾಡಲು ಸಿದ್ಧರಾದರು. ಚಾಕ್ಷುರನು ಕಪ್ಪು ಮೋಡ ಮಳೆ ಸುರಿಸುವಂತೆ ದೇವಿಯ ಮೇಲೆ ಬಾಣಗಳನ್ನು ಎಡಬಿಡದೆ ಬಿಟ್ಟನು. ಅವನು ಬಿಟ್ಟ ಬಾಣಗಳೆಲ್ಲವೂ 10 ದಿಕ್ಕುಗಳನ್ನು ತುಂಬಿದ್ದವು. ಅವೆಲ್ಲವೂ ದೇವಿಯ ಕಿರೀಟದ ಮೇಲೆ ಕಿಡಿಗಳನ್ನು ಉಗುಳಿದ್ದವು. ರಾಕ್ಷಸನ ಶರಗಳು ಘಾತ ಶಬ್ದಕ್ಕೆ ಪರ್ವತಗಳು ಉಳಿದವು, ಸಮುದ್ರಗಳು ಹುಕ್ಕಿದ್ದವು. ದೇವಿಯು ತನ್ನೆಡೆಗೆ ಬರುತ್ತಿದ್ದ ಬಾಣಗಳ ಸಮೂಹವನ್ನು ನೋಡಿ ಬತ್ತಳಿಕೆಯಿಂದ ಶಗ್ನ ಪೀನಕರವೆರಡನ್ನು ತೆಗೆದು ಬಿಲ್ಲಿನಲ್ಲಿ ಹೂಡಿ ರಾಕ್ಷಸನ ಆ ಬಾಣಗಳೆಲ್ಲವನ್ನೂ ಕತ್ತರಿಸಿ ಹಾಕಿದ್ದಳು. ಚಾಕ್ಷುರಾಖ್ಯನು ಮತ್ತೆ ಆಕೆಯ ಮೇಲೆ ಸಹಸ್ರಾರು ಬಾಣಗಳನ್ನು ಒಮ್ಮೆಲೆ ಸುರಿಸಿದ್ದನು. ಆ ಬಾಣಗಳು ಹೊಗೆ ಬಿಡುತ್ತಾ ಕಿಡಿಗಳನ್ನು ಕಾರುತ್ತಾ ಹಾರಿ ನಡೆದು ದೇವತೆಗಳನ್ನು, ಅರಣ್ಯಗಳನ್ನು, ಸರ್ವಲೋಕಗಳನ್ನು ಮುತ್ತಿದ್ದವು. ದೇವಿಯ ಎದುರಿನಲ್ಲಿ ದಗದಗಿಸಿದ್ದವು. ದೇವಿಯು ಆಗ ನಗುತ್ತಾ ಆ ಬಾಣಗಳನ್ನು ಕಡಿದು ದೈತ್ಯನ ಮೇಲೆ ಬಾಣ ಬಿಟ್ಟು ಅವನನ್ನು ನೋಯಿಸಿದ್ದಳು. ಅದರಿಂದ ರಾಕ್ಷಸನು ಕೋಪಗೊಂಡು ಕಿಡಿಯಾಗಿ ಬಿಲ್ಲು ಹಿಡಿದು ದೇವಿಯ ಮೇಲೆ ಆಕೆಯ ವರದೇವತೆ ಎಂಬುದನ್ನರಿಯದೆ ಅಸಂಖ್ಯಾತ ಬಾಣಗಳನ್ನು ಪ್ರಯೋಗಿಸಿದ್ದನು. ದೇವಿಯು ಅವನ ಶರಗಳನ್ನೆಲ್ಲ ನಗುತ್ತಲೇ ಕಡಿದು ಹಾಕಿದ್ದಳು. ತನ್ನ ಬಾಣಗಳಿಂದ ರಾಕ್ಷಸರ ಕುದುರೆ ಆನೆಗಳನ್ನು ಯಮಪುರಿಗೆ ಹಟ್ಟಿದ್ದಳು. ಚಾಕ್ಷುರಾಖ್ಯನು ದೇವಿಯ ಬಾಣಘಾತದಿಂದ ಮೂರ್ಛೆ ಬಿದ್ದನು. ದೇವಿಯು ರಾಕ್ಷಸರನ್ನು ಅಪಾರ ಸಂಖ್ಯೆಯಲ್ಲಿ ಕೊಂದು ಹಾಕಿದ್ದಳು. ದೇವತೆಗಳು ಹರ್ಷಿತರಾದರು. ಸ್ವಲ್ಪ ಹೊತ್ತಿನಲ್ಲಿಯೇ ಚಾಕ್ಷುರಾಖ್ಯನು ಮೂರ್ಛೆಯಿಂದ ಎದ್ದನು. ಬಡಬಗ್ನಿಯಂತೆ ಕೋಪದೀಪಿತನಾಗಿ ಪ್ರಳಯಾಂಕತನಂತೆ ಹೊಸ ರಥವನ್ನೇರಿ ಯುದ್ಧದಲ್ಲಿ ಹರಿಹರನನ್ನು ಗೆಲ್ಲುತ್ತೇನೆ. ಅಂತಹುದರಲ್ಲಿ ಈ ಹೆಂಗಸು ನನ್ನನ್ನು ಜಯಿಸಲು ಬಂದಿರುವಳು. ಇರಲಿ, ಇವಳನ್ನು ಗೆದ್ದು ಚಾಕ್ಷುರನೆಂಬ ಹೆಸರನ್ನು ಉಳಿಸಿಕೊಳ್ಳುವನೆಂದು ನಿರ್ಧರಿಸಿ ದೇವಿಯ ಮೇಲೆ ನಾಗಶರವನ್ನು ಪ್ರಯೋಗಿಸಿದ್ದನು. ಈ ನಾಗಶರ ಪ್ರಯೋಗದಿಂದ ಚಿನ್ಮಯಳಾದ ದೇವಿಯ ಮೇಲೆ ಅಸಂಖ್ಯಾತ ಪರ್ವತಗಳು ಬಂದು ಉರುಳಿದ್ದವು. ಸೂರ್ಯನ ಪ್ರಭೆ ಮುಚ್ಚಿ ಹೋಗಿ ಸರ್ವ ದಿಕ್ಕುಗಳು ಪರ್ವತಮಯವಾದವು. ಭೂತಗಳೆಲ್ಲ ಹುಡಿಯಾಯಿತು. ಭೂಮಿ ತಗ್ಗಿ ಹೋಯಿತು. ಆಗ ಪರಾಂಬೆಯು ವಜ್ರಯುದ್ಧದಿಂದ ಪರ್ವತಗಳನ್ನು ಕಡಿದು ಹಾಕಿದ್ದಳು. ಅವೆಲ್ಲವೂ ಅಸಂಖ್ಯಾತ ಸಂಖ್ಯೆಯಲ್ಲಿ ಭೂಮಿಯ ಮೇಲೆ ಬಿದ್ದವು. ಒಡನೆಯೇ ಚಾಕ್ಷುರಾಖ್ಯನು ದೇವಿಯ ಮೇಲೆ ಸಾಗರಾಶರವನ್ನು ಬಿಟ್ಟನು. ದೇವಿಯು ಆ ಶರವನ್ನು ತಡೆದು ಸಾಗರವನ್ನೇ ಅಪೋಷವನ್ನಾಗಿ ಕುಡಿದಳು. ರಾಕ್ಷಸನು ಮತ್ತೆ ಪರಾಶಕ್ತಿಯ ಮೇಲೆ ಬಡಬಗ್ನಿ ಶರವನ್ನು ಬಿಟ್ಟನು. ಅದನ್ನು ದೇವಿಯು ಮಾರುತಾಸ್ತ್ರದಿಂದ ನಿಂದಿಸಿದ್ದಳು. ಅದನ್ನು ನೋಡಿ ರಾಕ್ಷಸನು ದೇವಿಯನ್ನು ಹೊಗಳಿ ನಿಶಿ ಬಾಣವನ್ನು ಆಕೆಯ ಮೇಲೆ ಪ್ರಯೋಗಿಸಿದ್ದನು. ಆಗ ಕಗ್ಗತ್ತಲೆಯ ಬಾಣವನ್ನು ಕಾಳಿಕಾದೇವಿಯು ತನ್ನ ಸೂರ್ಯಾಸ್ತ್ರದಿಂದ ನಿವಾರಿಸಿದ್ದಳು. ಅದರಿಂದ 10 ದಿಕ್ಕುಗಳು ಸೂರ್ಯ ಪ್ರಭೆಯಿಂದ ಬೆಳಗಿದ್ದವು. ಆಗ ರಾಕ್ಷಸನು ಇಂದ್ರ, ಕುಬೇರ, ನಿರುತಿ, ಯಮ, ಅಗ್ನಿ, ಶೂಲ, ಸುದರ್ಶನ, ಆದಿತ್ಯ ಮೊದಲಾದ ಭಯಂಕರ ಶರಗಳನ್ನು ಒಮ್ಮೆಲೆ ದೇವಿಯ ಮೇಲೆ ಪ್ರಯೋಗಿಸಿದ್ದನು. ದೇವಿಯು ಆ ಸರ್ವಾಸ್ತ್ರಗಳನ್ನು ಬಾಯಲ್ಲಿ ಸ್ವೀಕರಿಸಿ ನುಂಗಿದ್ದಳು. ದೇವತೆಗಳೆಲ್ಲರೂ ಆಶ್ಚರ್ಯಚಕಿತರಾದರು. ಚಾಕ್ಷುರನು ನಿರಾಶನಾಗಲಿಲ್ಲ. ಅವನು ಕಣ್ಣುಗಳಿಂದ ಕಿಡಿಕಾರುತ್ತಾ ಭಯಂಕರವಾದ ಮಹಾನಾರಾಯಣಾಸ್ತ್ರವನ್ನು ಕೈಯಲ್ಲಿ ಹಿಡಿದನು. ಆ ಶರವು ದಗದಗಿಸುತ್ತಿತ್ತು. ದೇವತೆಗಳೆಲ್ಲರೂ ಆ ಶರಕ್ಕೆ ಕೈ ಮುಗಿದರು. ಅವರೆಲ್ಲರೂ ನಮ್ಮ ಕೆಲಸವಾಯಿತು. ಶೇಷಯಾನಿಯಾದ
ನಾರಾಯಣ ಅಸ್ತ್ರಕ್ಕೆ ಸಮಸ್ತವೂ ಆಹುತಿಯಾಗುವುದರಲ್ಲಿ ಸಂದೇಹವಿಲ್ಲ. ದೇವಿಯು ನಮ್ಮನ್ನು ಕಾಪಾಡುವಳು, ಕೊಳ್ಳುವಳು ಎಂದು ಬಾಯಿ ಬಿಟ್ಟು ನೋಡುತ್ತಾ ಇನ್ನು ತಮಗೆ ಉಳಿಯುವ ಪ್ರಯತ್ನವೂ ನಿಷ್ಫಲವೆಂದು ಭಾವಿಸಿದ್ದರು. ಭೂಮಿಯು ಸಿಡಿಯಿತು. ಆದಿಶೇಷನ ಅಸಂಖ್ಯ ಹೆಡೆಯಲ್ಲಿದ್ದ ರತ್ನಗಳೆಲ್ಲ ಉದುರಿದ್ದವು. ಪರ್ವತಗಳು ಒಡೆದು ಚೂರಾದವು. ಸಪ್ತಸಾಗರಗಳು ಕುದಿದು ಉರಿಗಳು ಉಗುಳಿದ್ದವು. ಈ ಮಹಾ ಜಗತ್ತಿನ ಒಡೆಯನಾದ ವೈಷ್ಣವ ಶ್ರೇಷ್ಠನ ಶರಕ್ಕೆ ಬ್ರಹ್ಮಾಂಡವು ಒಡೆಯದೇ ಇರದು ಎಂಬುವಂತೆ ಆ ನಿರ್ಮಲಾಸ್ತ್ರವು ದಗದಗಿಸಿತ್ತು. ಸುರು ನದಿಯು ಉಕ್ಕಿತು. ಆಕಾಶದಿಂದ ನಕ್ಷತ್ರಗಳು ಉದುರಿದ್ದವು. ಆಕಾಶ ಬೋಗೆರೆಯಿತು. ಆ ಭಯಂಕರ ದೃಶ್ಯವನ್ನು ವರ್ಣಿಸಲಿಕ್ಕೂ ಅಸಾಧ್ಯ. ಅಂಥ ನಾರಾಯಣಾಸ್ತ್ರವನ್ನು ಹೂಡಿ ರಾಕ್ಷಸನು ಕಿವಿಯವರೆಗೂ ಎಳೆದು ದೇವಿಯ ಮೇಲೆ ಬಿಟ್ಟನು. ವೈಷ್ಣವ ಶರವು ಜಗತ್ಪ್ರಳಯದಂತೆ ಹೊರಟಿತ್ತು. ಕಿಡಿ ಹಾರಿತು. ಅದನ್ನು ಶಾಂಭವಿಯು ನಸನಗುತ್ತಾ ಮುಖದಲ್ಲಿ ಸ್ವೀಕರಿಸಿ ನುಂಗಿದ್ದಳು. ದೇವತೆಗಳ ಭಯವೂ ಅಡಗಿತು. ರಾಕ್ಷಸರು ಅತ್ಯಂತ ಭಯವಿಹ್ವಲರಾದರು. ಅದನ್ನು ನೋಡಿ ಚಾಕ್ಷೂರನು ಆಶ್ಚರ್ಯದಿಂದ, ಇದೇನು ಆಶ್ಚರ್ಯವಾಗಿದೆಯಲ್ಲ, ಈಕೆಯ ಬಾಯಿಗೆ ಎಂಥ ಸಾಮರ್ಥ್ಯವಿದೆ, ಇಂಥ ಆಶ್ಚರ್ಯವನ್ನು ನಾನು ಎಲ್ಲಿಯೂ ನೋಡಿಲ್ಲ. ಶಿವ, ಈ ಸೈನ್ಯ ಪರ್ವತವನ್ನು ಕೊಂದು ನಮ್ಮನ್ನು ಜಯಿಸಿದ್ದಳು ಎಂದು ತಲೆದೂಗಿನದ್ದನ್ನು ಆನಂತರ ಈಕೆಯನ್ನು ಮಾತನಾಡಿಸಿ, ನೋಡಿ ಈಕೆ ಏನು ಉತ್ತರವನ್ನು ಕೊಡುವಳು ನೋಡುವೆನು, ಇಲ್ಲದಿದ್ದರೆ ಕೊಲ್ಲುತ್ತೇನೆ ಎಂದುಕೊಂಡು ತನ್ನ ಭಯಂಕರವಾದ ಧನುಸ್ಸನ್ನು ಆಡಿಸುತ್ತಾ ದೇವಿಯನ್ನು ಕುರಿತು, ನೀನು ಯಾರು? ನಮ್ಮ ಸೈನ್ಯವನ್ನು ಕೊಲ್ಲಲು ಕಾರಣವೇನು? ದೇವತೆಗಳು ಹರಿಹರರು ನಿನಗೇನಾಗಬೇಕು? ನೀನು ನಿಜವಾಗಿಯೂ ವೀರಳು, ಶೌರ್ಯಳು. ನೀನು ಈ ಸ್ತ್ರೀಯರಲ್ಲಿಗೆ ಶ್ರೇಷ್ಠಳಾಗಿರುವೆ. ನಡೆ, ನಿನ್ನನ್ನು ಕೊಲ್ಲುವುದಿಲ್ಲ, ಪ್ರಾಣದಾನ ಮಾಡಿದ್ದೇನೆ ಎಂದನು. ಇಂಥ ಗುಡ್ಡ ಬೆದರಿಕೆಗಳು ಪರಾಶಕ್ತಿಯು ಜಗದಾಂಬೆಯೂ ಆದ ದೇವಿಯ ಮುಂದೆ ನಡೆಯುವವೇ? ದೇವಿಯು ಅವನನ್ನು ಕುರಿತು, ಎಲ್ಲವೂ ಚಾಕ್ಷುರಾಖ್ಯನೇ ಕೇಳಲಿಲ್ಲ. ನಾನು ಈ ಜಗತ್ತಿನ ಒಡೆಯಳು. ಹರಿಹರ ಬ್ರಹ್ಮಾದಿಗಳೆಲ್ಲರೂ ನನ್ನನ್ನು ಈ ಜಗತ್ತಿನ ಸ್ವಾಮಿ ಎಂದೇ ತಿಳಿದು ಭಜಿಸುತ್ತಿದ್ದಾರೆ. ಭಕ್ತರಿಗೆ ಬೇಡದುದನ್ನು ನೀಡುವೆ, ದುಷ್ಟರನ್ನು ನಾಶ ಮಾಡುವೆ. ಎಲ್ಲವೂ ದುಷ್ಟ. ಇನ್ನೇನು ಹೇಳಲಿ? ನನ್ನ ಹೆಸರು ಶಾಂಭವಿ ಎಂದು ಅನಂತ ವೇದಗಳು ನನ್ನನ್ನು ಕಂಡಿಲ್ಲ. ನನ್ನ ದೃಷ್ಟಿ ಮಾತ್ರದಿಂದ ಸೃಷ್ಟಿಯು ಲಯವೂ ಆಗುತ್ತದೆ. ನಿನ್ನನ್ನು ಕೊಲ್ಲಲು ದೇವತೆಗಳು ನನ್ನನ್ನು ಕರೆದು ತಂದಿದ್ದಾರೆ. ಇನ್ನು ಮಾತೇಕೆ? ನಿನ್ನನ್ನು ಕೊಲ್ಲುವೆ ಎಂದು ನುಡಿದು ದೇವಿಯು ಅವನನ್ನು ಬಾಣದಿಂದ ಹೊಡೆದಳು. ಅದಕ್ಕೆ ರಾಕ್ಷಸನು, ನೀನು ಸುಳ್ಳು ಹೇಳುತ್ತಿರುವೆ. ಜಗತ್ತಿಗೆ ನೀನು ಹೇಗೆ ಒಡೆತಿಯಾಗುವೆ? ಮಹಿಷಾಸುರನಲ್ಲದೆ ಬೇರೆ ಯಾರು ಈ ಜಗತ್ತಿಗೆ ಒಡೆಯರು? ಶಿಕ್ಷೆ, ರಕ್ಷಣೆ ಇವೆಲ್ಲದಕ್ಕೂ ನಾವೇ ಒಡೆಯರು ಎಂದು ಶಾಂಭವಿಯು ಮುಖದ ಮೇಲೆ ಬಾಣವರ್ಷವನ್ನು ಸುರಿಸಿದ್ದನು. ಶಾಂಭವಿಯು ಅವನ ಬಾಣಗಳನ್ನು ಕತ್ತರಿಸಿದ್ದಳು. ಕುದುರೆಗಳನ್ನು ಕೆಳಗುರುಳಿಸಿದ್ದಳು. ಆನೆಗಳನ್ನು ಯಮಸಾಧನಕ್ಕೆ ಹಟ್ಟಿದ್ದಳು. ಸಾರಥಿಯ ದೇಹವು ನೆಲದ ಮೇಲೆ ಉರುಳಿತು. ರಥಿಕರ ಕಿರೀಟಗಳು ಚೂರು ಚೂರಾಗಿ ಚೆಲ್ಲಾಡಿದ್ದವು. ರಾಕ್ಷಸನ ಕವಚವು ಒಡೆದು ಅವನ ಎದೆಗೆ ಶರವು ತಾಗಿ ಭೂಮಿಯ ಮೇಲೆ ಪರ್ವತವು ಒಡೆಯುವಂತೆ ಎದ್ದೆ ರಕ್ತದ ನಂದಿಯಂತೆ ಹರಿಯಿತು. ರಾಕ್ಷಸನು ನೊಂದು ಕೋಪದಿಂದ ಖಡ್ಗವನ್ನು ಹಿಡಿದು ಪ್ರಯೋಗಿಸಿ ಸಿಂಹವನ್ನು ಮೆಟ್ಟಿದ್ದನು. ಆ ಖಡ್ಗವು ದೇವಿ ಕಿರೀಟದ ಕಡೆ ಹೊರಟಿತ್ತು. ದೇವಿಯು ಅದನ್ನು 100 ಶರಗಳಿಂದ ತುಂಡರಿಸಿದ್ದಳು. ರಾಕ್ಷಸನು ಗರ್ಜಿಸುತ್ತಾ ಶೂಲ ಹಿಡಿದು ದೇವಿಯನ್ನು ಇರಿಯಲು ಬಂದನು. ದೇವಿಯು ತನ್ನ ಮಹಾಶೂಲದಿಂದ ಅವನ ಶೂಲವನ್ನು ಮುರಿದು ಹಾಕಿದ್ದಳು. ಆಗ ರಾಕ್ಷಸನು ಮತ್ತೆ ಬಿಲ್ಲನ್ನು ಹಿಡಿದು ಅಸಂಖ್ಯಾತವಾದ ಬಾಣಗಳನ್ನು ದೇವಿಯ ಮೇಲೆ ಮಳೆಯಂತೆ ಸುರಿಸಿದ್ದನು. ಆ ಬಾಣಗಳೆಲ್ಲವೂ ಬಂದು ದೇವಿಯನ್ನು ಮುತ್ತಿದ್ದವು. ಪರಾಂಬೆಯು ಅವುಗಳನ್ನು ಕೊಚ್ಚಿ ಹಾಕಿದ್ದಳು. ತನ್ನ ಕೋರ್ಗಗಳಿಂದ ರಾಕ್ಷಸರನ್ನು ಭೂಗತ ಮಾಡಿದ್ದಳು. ಅಕ್ಕಪಕ್ಕಗಳಲ್ಲಿ ನುಗ್ಗಿ ಬಂದ ರಾಕ್ಷಸರ ರಾಜರನ್ನು ಸೀಳಿ ಹಾಕಿದ್ದಳು. ಇದನ್ನು ನೋಡಿ ಚಾಕ್ಷುರಾಖ್ಯನು, ಈ ಹೆಂಗಸು ನಮ್ಮ ಮಾನವನ್ನು ತೆಗೆದಳು, ನಾನು ಇವಳು ಗೌರವವನ್ನು ತೆಗೆಯುವೆನೆಂದು ಮಾಯೆಯನ್ನು ಕವಿಸಿದ್ದನು. ಮಾಯೆಯಿಂದ ಅಸಂಖ್ಯಾತ ಬರ ಸಿಡಿಲುಗಳು ಸಿಡಿದವು. ಒಡನೆ ಸಹಸ್ರಾರು ಸಂಖ್ಯೆಯಲ್ಲಿ ರಾಕ್ಷಸ ವೀರರು, ವೃಕ್ಷ, ಸಿಂಹ, ಶರಭ, ಸರ್ಪಾದಿಗಳು ಬಂದು ದೇವಿಯನ್ನು ಮುತ್ತಿದ್ದವು. ಕತ್ತಲೆ ಮುಸುಕಿತು. ಮಳೆ ಸುರಿಯತೊಡಗಿತ್ತು. ಬಿರುಗಾಳಿ ಬರ್ರನೆ ಬೀಸಿತ್ತು. ಮಿಂಚು ತಳತಳನೆ ಹೊಳೆಯುತ್ತಿತ್ತು. ಜೊತೆಗೆ ಎಡಬಿಡದೆ ಸಿಡಿಲು ಸಿಡಿಯುತ್ತಲಿತ್ತು. ಹೀಗೆ ಪರಾಂಬೆ ರಾಕ್ಷಸರಿಂದ ಮುತ್ತಲು ಪಟ್ಟಳು.
ಚಾಕ್ಷೂರನು ರಥವೇರಿ ಬೊಬ್ಬೆ ಇಟ್ಟ ಶರ ಪ್ರಯೋಗ ಮಾಡಿದ್ದನು. ಮತ್ತೆ ಮರುಕ್ಷಣದಲ್ಲಿಯೇ ಭೂಮಿಯ ಮೇಲೆ ನಿಂತು ಬಾಣ ಬಿಟ್ಟನು. ಒಡನೆ ಆಕಾಶಕ್ಕೆ ಹಾರಿ ಅಲ್ಲಿಂದ ಜಗನ್ಮಾತೆಯ ಮೇಲೆ ಬಾಣಗಳನ್ನು ಸುರಿಸಿದ್ದನು. ವೃಷಭನೇ ಕೇಳು, ಪರಾಂಬೆ ಸ್ವಯಂ ಮಾಯಳಲ್ಲವೇ? ಆಕೆಯ ಮುಂದೆ ಯಾವ ಮಾಯೆ ತಾನೇ ನಡೆದಿತ್ತು? ರಾಕ್ಷಸನ ಮಾಯೆಯಲ್ಲೆಲ್ಲ ಸುಳ್ಳಿನ ಮಾಯೆಯಾಯಿತು, ಬರೀ ತುರಿಕೆಯ ಮಾಯವಾಗಿತ್ತು. ಆ ಮಾಯೆ ಕ್ಷಣ ಮಾತ್ರದಲ್ಲಿ ಬದಲಾಯಿತು. ರಾಕ್ಷಸನು ಬಯಲಿಗೆ ಬಂದು ಒಡನೆ ದೇವಿಯ ಮೇಲೆ ಶರವರ್ಷ ಮಾಡಿ ಶೂಲ ಹಿಡಿದು ನುಗ್ಗಿದ ಸಿಂಹವನ್ನು ಭಯಂಕರವಾಗಿ ತಿವಿದು ಕೂಡಲೇ ದೇವಿಯು ಅವನ ಶೂಲವನ್ನು ಕತ್ತರಿಸಿ ಶಿವನ ತ್ರಿಶೂಲದಿಂದ ಬಲವಾಗಿ ಅಸುರರನ್ನು ತಿವಿದಳು. ತ್ರಿಶೂಲವು ಎದೆಗೆ ನಾಟಿತು. ರಾಕ್ಷಸನು ಭೂಮಿಯ ಮೇಲೆ ಬಿದ್ದನು. ಅದನ್ನು ಕಂಡ ರಾಕ್ಷಸರು ದ್ವಿಗುಣ ಬಲದಿಂದ ದೇವಿಯ ಮೇಲೆ ಬಿದ್ದರು. ದೇವಿಯು ಕೆಲವರನ್ನು ಖಡ್ಗದಿಂದ ಕಡಿದು ಹಾಕಿದ್ದಳು. ಮತ್ತೆ ಕೆಲವರನ್ನು ಭಯಂಕರವಾದ ಗದೆಯಿಂದ ಅಪ್ಪಳಿಸಿದ್ದಳು. ಕೆಲವರನ್ನು ಮುಸಲದಿಂದ ಯಮಪುರಿಗೆ ಹಟ್ಟಿದ್ದಳು. ಕೆಲವರನ್ನು ವಜ್ರಯುದ್ಧದಿಂದ ಕೊಂದಳು. ಕೆಲವರನ್ನು ಚಕ್ರದಿಂದ ಧಾರಣಿಯ ಮೇಲೆ ಮಲಗಿಸಿದ್ದಳು. ಹೀಗೆ ಆ ರಾಕ್ಷಸನ ಸೈನ್ಯವೆಲ್ಲವನ್ನು ಮಹಾಲಕ್ಷ್ಮಿಯು ನಾಶ ಮಾಡಿದ್ದಳು. ಚಾಕ್ಷೂರಾಖ್ಯನು ಸತ್ತ ಸ್ಥಳದಲ್ಲಿ ಸುತ್ತಲೂ ಅವನ ಸೈನಿಕರ ಹೆಣಗಳ ಲೆಕ್ಕವಿಲ್ಲದಷ್ಟು ಬಿದ್ದು ರಕ್ತದ ನದಿ ಹರಿಯುತ್ತಿತ್ತು. ಭೂತಗಳು ದೇವಿಯನ್ನು ಅರಸುತ್ತಾ ಕುಣಿದಾಡುತ್ತಿದ್ದವು. ಈ ರೀತಿ ಚಾಕ್ಷೂರನು ಸಾಯಲು ಆ ಕ್ಷಣವೇ ದೇವತೆಗಳು ಅದನ್ನು ಕಂಡು ದೇವಿಯನ್ನು ಕುರಿತು, ತಾಯೇ, ನೀನು ನಮ್ಮೆಲ್ಲರನ್ನು ರಕ್ಷಿಸಿದ್ದೆ. ಸಜ್ಜನರನ್ನು ಬಂದು ನೀನು ದುರ್ಜನರನ್ನು ಶಿಕ್ಷಿಸುವ ಮಹಾಮಾತೆ, ನಿನಗೆ ಜಯವಾಗಲಿ ಎಂದು ಧ್ಯಾನಿಸಿ ಚಿದಾನಂದಾತ್ಮ ಗುರುವರರನ್ನೂ ನೆನೆದರು. ಚಾಕ್ಷುರವಾದೆ ಎಂಬ ಷಷ್ಠೋಧ್ಯಾಯವು ಮುಗಿದಿದ್ದು.